ಸಿದ್ದರಾಮಯ್ಯಗೆ ಎಐಸಿಸಿಯಿಂದ ಬುಲಾವ್, ನಾಳೆ ಬೆಳಗ್ಗೆ ದೆಹಲಿ ಫ್ಲೈಟ್ ಹತ್ತಲಿರುವ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮುಂದುವರಿತಾರಾ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಕರ್ನಾಟಕದ ಕಡೆ ಮುಖ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ನಿರ್ಧಾರದ ಮೇಲಿದೆ ಡಿಕೆ ಶಿವಕುಮಾರ್ ಅವರ ಭವಿಷ್ಯ. ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದ್ಯಾಕೆ? ಈಗ ಎದ್ದಿರುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಜೊತೆ 5 ವಿಷಯಗಳ ಚರ್ಚೆಗೆ ಕರೆದಿದ್ದಾರೆ ಹೈಕಮಾಂಡ್. ಆ 5 ಅಂಶಗಳ ಮೇಲೆ ನಿಂತಿದೆ ಸಿದ್ದರಾಮಯ್ಯ ಕುರ್ಚಿಯ ಭವಿಷ್ಯ. ಸಿಎಂ ಸಿದ್ದರಾಮಯ್ಯಗೆ ಎಐಸಿಸಿಯಿಂದ ಬುಲಾವ್ ಬಂದಿದೆ. ನಾಳೆ ಬೆಳಗ್ಗೆ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯಗೆ ವರಿಷ್ಠರು ಬುಲಾವ್ ಕೊಟ್ಟಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಬಂದಿರುವಂತದ್ದು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಯನ್ನ ಮಾಡ್ತಾರಾ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ? ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕರ್ನಾಟಕದ ಕಡೆ ಮುಖವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ನಿರ್ಧಾರದ ಮೇಲಿದೆ ಡಿಕೆ ಶಿವಕುಮಾರ್ ಅವರ ಭವಿಷ್ಯ. ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿರುವುದು ಯಾಕೆ? ಸಿದ್ದರಾಮಯ್ಯ ಜೊತೆ ಆ 5 ವಿಷಯಗಳ ಚರ್ಚೆಗೆ ಕರೆದಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಆ 5 ಅಂಶಗಳ ಮೇಲೆ ನಿಂತಿರುವಂತದ್ದು ಸಿದ್ದರಾಮಯ್ಯ ಅವರ ಕುರ್ಚಿಯ ಭವಿಷ್ಯ. ನಾಳೆ ಬೆಳಗ್ಗೆ ದೆಹಲಿ ಫ್ಲೈಟ್ ಅನ್ನ ಹತ್ತಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕತ್ವ ಬದಲಾವಣೆಯನ್ನ ಚರ್ಚೆ ಮಾಡ್ತಾರಾ ಈ ವೇಳೆ ಸಿದ್ದರಾಮಯ್ಯ ಅವರ ಜೊತೆಗೆ ಸಿದ್ದರಾಮಯ್ಯ ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಏನಾದರೂ ಸಿಎಂ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಇದೀಗ ಕರ್ನಾಟಕದ ಕಡೆ ಮಾಡಿರುವಂತಹ ಮುಖ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆಯೇ ನಿಂತಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಭವಿಷ್ಯ. ಸಿಎಂ ಆಗುವ ಭವಿಷ್ಯ ಕೂಡ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವಂತದ್ದು. ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿರುವುದು ಯಾಕೆ? ಸಿದ್ದರಾಮಯ್ಯ ಅವರ ಜೊತೆ 5 ವಿಷಯಗಳ ಚರ್ಚೆ ನಡೆಯುತ್ತಂತೆ ನಾಳೆಯ ಒಂದು ಸಭೆಯಲ್ಲಿ ಹೈಕಮಾಂಡ್ ಜೊತೆ. ಆ 5 ಅಂಶಗಳ ಮೇಲೆ ನಿಂತಿರುವಂತದ್ದು ಸಿದ್ದರಾಮಯ್ಯ ಕುರ್ಚಿಯ ಭವಿಷ್ಯ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಚರ್ಚೆಯನ್ನ ಮಾಡಲಿದ್ದಾರೆ? ನಾಳೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಐಸಿ ಕಾಂಗ್ರೆಸ್ ಹೈಕಮಾಂಡ್ ಬುಲಾವನ್ನ ನೀಡಿರುವಂತದ್ದು. ತಕ್ಷಣವೇ ತಾವು ದೆಹಲಿಗೆ ಬನ್ನಿ ಅಂತ, ಅಂದ್ರೆ ನಾಳೆ ಬನ್ನಿ ಅಂತ ಕರೆಯನ್ನ ನೀಡಿದ್ದಾರೆ. ಒಂದು 5 ಅಂಶಗಳ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ಈಗ ನಾಯಕತ್ವದ ಬದಲಾವಣೆಯ ಕುರಿತಾಗಿ ಚರ್ಚೆಯನ್ನ ಮಾಡಲಿದ್ದಾರಾ ಅಥವಾ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರಾ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಸಿಎಂ ಪಟ್ಟ ಒಲಿಯುತ್ತಾ? ಸಿದ್ದರಾಮಯ್ಯ ಜೊತೆ ಯಾವೆಲ್ಲ ವಿಷಯ ಚರ್ಚೆ ಆಗುತ್ತೆ? ಒಂದು, ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಂಎಲ್ಸಿ ಚುನಾವಣೆಯ ಅಭ್ಯರ್ಥಿಗಳ ಬಗ್ಗೆಯೂ ಚರ್ಚೆ ಆಗುತ್ತೆ. ಎಸ್ಐಆರ್ ಬಗ್ಗೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಏನು? ತೈಲ ಬೆಲೆ ಏರಿಕೆ ವಿಚಾರವಾಗೂ ಮುಂದಿನ ಹೋರಾಟ, ಈ ವಿಚಾರವಾಗೂ ಕುರಿತು ಚರ್ಚೆ ಆಗುತ್ತೆ. ಸಂಪುಟ ಪುನರ್ರಚನೆ ಹಾಗೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಈ 5 ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ 5 ಅಂಶಗಳಲ್ಲಿ 2 ಸಂಗತಿಯ ಮೇಲೆ ನಿಂತಿದೆ ಸಿದ್ದರಾಮಯ್ಯ ಅವರ ಭವಿಷ್ಯ. ಸಿದ್ದರಾಮಯ್ಯ ಬದಲಾಗೋಕೆ ಆ 2 ಸಂಗತಿಗಳು ನಡಿಲೇಬೇಕು. ಹಾಗಿದ್ರೆ ಯಾವುದು ಆಗಿ 2 ಸಂಗತಿಗಳು? ಆ 2 ಸಂಗತಿ ನಡೆದ್ರೆ ಮಾತ್ರ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಜೊತೆ ಯಾವೆಲ್ಲ ವಿಷಯ ಚರ್ಚೆ ಆಗುತ್ತೆ ಗೊತ್ತಾ? ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯಾವೆಲ್ಲ ವಿಷಯ ಚರ್ಚೆ ಮಾಡ್ತಾರೆ?
ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆಯಾಗುತ್ತೆ, ಹಾಗೆ MLC ಚುನಾವಣೆಯ ಅಭ್ಯರ್ಥಿಗಳ ಬಗ್ಗೆಯೂ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಜೊತೆಗೆ SIR ಬಗ್ಗೆಯೂ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು ಕೂಡ ಚರ್ಚೆಯಾಗುತ್ತೆ. ತೈಲ ಬೆಲೆ ಏರಿಕೆ ವಿಚಾರವಾಗಿ ಮುಂದಿನ ಹೋರಾಟ ಯಾವ ರೀತಿಯಾಗಿದೆ ರಾಜ್ಯದಲ್ಲಿ ಅನ್ನುವಂತಹ ಚರ್ಚೆ, ಜೊತೆಗೆ ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆಯ ಬಗ್ಗೆಯೂ ಚರ್ಚೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ 5 ವಿಷಯಗಳ ಮೇಲೆ ಚರ್ಚೆ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು, ಆ 2 ಸಂಗತಿಗಳು ನಡೆಯಬೇಕು ಅಂತ ಹೇಳಲಾಗ್ತಾ ಇದೆ. ಈ 5 ಅಂಶಗಳ 2 ಸಂಗತಿಯ ಮೇಲೆ ಸಿದ್ದರಾಮಯ್ಯ ಅವರ ಭವಿಷ್ಯ ನಿಂತಿರುವಂಥದ್ದು. ಸಿದ್ದರಾಮಯ್ಯ ಬದಲಾಗೋಕೆ 2 ಸಂಗತಿಗಳು ನಡೀಲೇಬೇಕು. ಆ 2 ಸಂಗತಿ ನಡೆದ್ರೆ ಮಾತ್ರ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಎನ್ನುವಂತಹ ಪ್ರಶ್ನೆ ಈಗ ಬಂದಿರುವಂಥದ್ದು. ಇದೀಗ ಸಿದ್ದರಾಮಯ್ಯ ಜೊತೆ ಯಾವೆಲ್ಲ ವಿಷಯಗಳ ಚರ್ಚೆ ಆಗುತ್ತೆ, 5 ವಿಷಯಗಳ ಕುರಿತಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ಮಾಡಲು ಹೈಕಮಾಂಡ್ಗೆ ಮನಸ್ಸಿಲ್ಲ. ಸಿದ್ದರಾಮಯ್ಯ ಮಾಸ್ ಲೀಡರ್ ಕಣ್ರಿ, ಅನುಭವ ಹಾಗೆ ಕಳಂಕರಹಿತ ರಾಜಕಾರಣಿ ಅವರು. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಆ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು. ಒಂದು ವೇಳೆ ಮಾಡಿದ್ರೆ ಸಿದ್ದುಗಿಂತ ದೊಡ್ಡ ವ್ಯಕ್ತಿಯನ್ನೇ ಸಿಎಂ ಮಾಡಬೇಕು. ಹೀಗಾಗಿ KN ರಾಜಣ್ಣ ಹೇಳಿದ ರೀತಿಯಲ್ಲಿಯೇ ಮಲ್ಲಿಕಾರ್ಜುನ್ ಖರ್ಗೆ ಬರಬೇಕು ರಾಜ್ಯಕ್ಕೆ. ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಏನಿದೆ, ಯಾವ ಮಾನದಂಡವನ್ನ ಇಟ್ಕೊಂಡಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಅಂತ. ಸಿದ್ದರಾಮಯ್ಯ ಬದಲಾವಣೆಯನ್ನ ಮಾಡೋದಕ್ಕೆ ಸುತಾರಾಮ್ ಹೈಕಮಾಂಡ್ಗೆ ಮನಸ್ಸಿಲ್ಲ. ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿದ್ದಾರೆ, ಅನುಭವಿ ಇದೆ, ಕಳಂಕರಹಿತ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ ರಾಜಕಾರಣದಲ್ಲಿ. ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗೋದಂತೂ ಸತ್ಯ. ಹಾಗಿದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು. ಒಂದು ವೇಳೆ ಮಾಡಿದ್ರೆ ಸಿದ್ದುಗಿಂತ ದೊಡ್ಡ ವ್ಯಕ್ತಿಯನ್ನ ಸಿಎಂ ಮಾಡಬೇಕು. ಹೀಗಾಗಿ KN ರಾಜಣ್ಣ ಹೇಳಿದ ರೀತಿಯಲ್ಲಿಯೇ ಮಲ್ಲಿಕಾರ್ಜುನ್ ಖರ್ಗೆ ಬರಬೇಕು ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಏನಿದೆ, ಯಾವ ಮಾನದಂಡವನ್ನ ಇಟ್ಕೊಂಡಿದೆ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಬದಲಾವಣೆ ಮಾಡೋದಕ್ಕೆ ಈಗ ಹೈಕಮಾಂಡ್ಗೂ ಕೂಡ ಮನಸ್ಸಿಲ್ಲ. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ, ಕಳಂಕರಹಿತ ರಾಜಕಾರಣಿಯಾಗಿದ್ದಾರೆ, ಅನುಭವಿ ಇರುವಂತಹ ಸಿಎಂ ಆಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ, ನಷ್ಟ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಆ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು. ಅಂತ ನಾಯಕರು ಯಾರಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರು ಹೇಳಿರುವಂಥದ್ದು, ಶಾಸಕರು ಅವರಲ್ಲಿರುವಂತಹ ಸಚಿವರು ಹೇಳ್ತಾ ಇರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬರಬೇಕು. ಆ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅಂತಂದ್ರೆ ಮಲ್ಲಿಕಾರ್ಜುನ್ ಅವರೇ ಕರೆಕ್ಟ್ ಆಗಿದ್ದಾರೆ ಅಂತ ಅವರು ಸಚಿವರು ಹಾಗೆ ಶಾಸಕರು ಹೇಳಿರುವಂತಹ ಮಾತು. ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ನಡೆ ಏನಾಗಿರುತ್ತೆ, ಮಾನದಂಡ ಏನಾಗಿರುತ್ತೆ? ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಮನಸ್ಸಿಲ್ಲ. ಯಾರನ್ನ ತಂದು ಕೂರಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಒಂದ್ ಕಡೆ ಅವರಿಗೆ ಮಲ್ಲಿಕಾರ್ಜುನ್ ಅವರ ಮೇಲೂ ಕೂಡ ಆಸಕ್ತಿ ಇದ್ರೂ ಕೂಡ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಮನಸ್ಸಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಆಗೋದಕ್ಕೆ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಇಳಿಸಿದ್ರೆ ಮಾಡಬಹುದು, ಮಾನದಂಡ ಏನು ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಲೆಕ್ಕಾಚಾರ ಏನು ಎಂಬುದೇ ಈಗ ಕುತೂಹಲಕಾರಿಯಾಗಿರುವಂಥದ್ದು. ಖರ್ಗೆ ರಾಜ್ಯಸಭೆಗೆ ಆಯ್ಕೆಯಾದ್ರೆ ರಾಜ್ಯಸಭೆಯ ವಿಪಕ್ಷ ನಾಯಕ. ಖರ್ಗೆಗೆ ರಾಜ್ಯಸಭೆ ಸ್ಥಾನ ನೀಡದೆ MLC ಮಾಡಿದ್ರೆ ಸಿಎಂ ಫಿಕ್ಸ್ ಆಗುತ್ತೆ, ಸಿಎಂ ಸ್ಥಾನ ಗ್ಯಾರಂಟಿ. MLC ಮಾಡದೆ ರಾಜ್ಯಸಭೆಗೆ ಆಯ್ಕೆ ಮಾಡದೆ ಇದ್ರೆ ಅಧ್ಯಕ್ಷ ಸ್ಥಾನ ಗಟ್ಟಿಯಾಗುತ್ತೆ. ಹೀಗಾಗಿ ರಾಜ್ಯಸಭೆ MLC ಆಯ್ಕೆ ನಂತರ ಸಿದ್ದು ಕುರ್ಚಿ ಭವಿಷ್ಯ ನಿರ್ಧಾರ ಆಗುತ್ತೆ. ರಾಹುಲ್ ಗಾಂಧಿ ಲೆಕ್ಕಾಚಾರ ಏನೆಂಬುದೇ ಈಗ ಕುತೂಹಲಕಾರಿಯಾಗಿರುವಂತದ್ದು. ಖರ್ಗೆ ರಾಜ್ಯಸಭೆಗೆ ಆಯ್ಕೆಯಾದ್ರೆ ರಾಜ್ಯಸಭೆಯ ವಿಪಕ್ಷ ನಾಯಕ. ಖರ್ಗೆಗೆ ರಾಜ್ಯಸಭೆ ಸ್ಥಾನ ನೀಡದೆ MLC ಮಾಡಿದ್ರೆ ಸಿಎಂ ಫಿಕ್ಸ್ ಆಗುತ್ತೆ. ರಾಜ್ಯಸಭೆಗೆ ಆಯ್ಕೆ ಮಾಡದೇ ಇದ್ರೆ ಅಧ್ಯಕ್ಷ ಸ್ಥಾನ ಗಟ್ಟಿಯಾಗುತ್ತೆ. ಹೀಗಾಗಿ ರಾಜ್ಯಸಭೆ ಹಾಗೆ MLC ಆಯ್ಕೆ ನಂತರ ಸಿದ್ದು ಕುರ್ಚಿ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೀಗ ರಾಹುಲ್ ಗಾಂಧಿಯ ಲೆಕ್ಕಾಚಾರ ಏನಿದೆ, ಏನಾಗುತ್ತೆ ಅನ್ನುವಂತಹ ಕುತೂಹಲಕಾರಿ ಇರುವಂತದ್ದು. ಖರ್ಗೆ ರಾಜ್ಯಸಭೆಗೆ ಆಯ್ಕೆಯಾದ್ರೆ ಮುಂದಿನ ನಡೆ ಏನಿರುತ್ತೆ? ಖರ್ಗೆ ರಾಜ್ಯಸಭೆಗೆ ಆಯ್ಕೆಯಾದ್ರೆ ಖರ್ಗೆಗೆ ರಾಜ್ಯಸಭೆ ಸ್ಥಾನ ನೀಡದೆ MLC ಮಾಡಿದ್ರೆ ಸಿಎಂ ಆಗೋದು ಗ್ಯಾರಂಟಿ. MLC ಮಾಡದೆ ರಾಜ್ಯಸಭೆಗೆ ಆಯ್ಕೆ ಆದ್ರೆ ಆಗ ಅಧ್ಯಕ್ಷ ಸ್ಥಾನ ಗಟ್ಟಿಯಾಗಿರುತ್ತೆ.
ಹೀಗಾಗಿ ರಾಜ್ಯಸಭೆ ಹಾಗೆ ಎಂಎಲ್ಸಿ ಆಯ್ಕೆಯ ನಂತರ ಸಿದ್ದು ಕುರ್ಚಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗ ರಾಹುಲ್ ಗಾಂಧಿ ಅವರ ನಿರ್ಧಾರದ ಮೇಲೆ ಹಾಗೆ ಲೆಕ್ಕಾಚಾರದ ಮೇಲೆ ಕುತೂಹಲಕಾರಿ ಇರುವಂತದ್ದು. ಏನ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು? ಖರ್ಗೆ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಏನಾದ್ರೂ ರಾಜ್ಯಸಭೆಗೆ ಕಳಿಸ್ತಾರಾ, ಅಥವಾ ರಾಜ್ಯಸಭೆಗೆ ಸ್ಥಾನ ನೀಡದೆ ಎಂಎಲ್ಸಿ ಆಯ್ಕೆ ಮಾಡಿ ಸಿಎಂ ಸ್ಥಾನವನ್ನ ಕೊಡ್ತಾರಾ ಅನ್ನುವಂಥದ್ದೇ ಈಗ ಕುತೂಹಲಕಾರಿಯಾಗಿರುವಂಥದ್ದು.